ನಮ್ಮ ಮನೆಯಲ್ಲಿ ಗೋಳಿ ಸೊಪ್ಪಿನ ಉಪ್ಪು ಸಾರು ಮತ್ತು ರಾಗಿ ಮುದ್ದೆ. ಮಲೆನಾಡಿನಲ್ಲಿ ರಾಗಿ ಬಳಕೆ ಕಡಿಮೆನೇ, ಆದರೂ ಅಪರೂಪಕ್ಕೆ ರಾಗಿ ಮುದ್ದೆ ಮಾಡೋದು ಇದೆ. ಅದರ ಜೊತೆಗೆ ಗೋಳಿ ಸೊಪ್ಪಿನ ಉಪ್ಪು ಸಾರು ಒಳ್ಳೆ ಕಾಂಬಿನೇಷನ್. ಗೋಳಿ ಸೊಪ್ಪಿನ ಬಗ್ಗೆ ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ. ಅದರಲ್ಲಿರುವಂಥ ಔಷಧಿ ಅಂಶಗಳು ಇವೆಲ್ಲವನ್ನು ಹಾಕಿದ್ವಿ. ಇಲ್ಲಿ ನೋಡಿ, ನನ್ನ ಪ್ಲೇಟಲ್ಲಿ ಒಂದು ರಾಗಿ ಮುದ್ದೆ, ಗೋಳಿ ಸೊಪ್ಪಿನ ಉಪ್ಪು ಸಾರು ಮತ್ತು ಮನೆಯಲ್ಲೇ ಮಾಡಿದ ಕರ್ಪೂರದ ಅಪ್ಪೆ ಮಾವಿನ ಮಡಿ ಉಪ್ಪಿನಕಾಯಿ, ಇವಿಷ್ಟು ನನ್ನ ತಟ್ಟೆನಲ್ಲಿದೆ. ಇನ್ನು ಗೋಳಿ ಸೊಪ್ಪಿನ ವಿಚಾರದಲ್ಲಿ ಆಯುರ್ವೇದದ ಔಷಧಿ ಅಂಶಗಳು ಹೆಚ್ಚಿದೆ. ಇನ್ನೊಂದು ವಿಶೇಷ ಅಂದರೆ ಪ್ರತಿಯೊಂದು ಗೋಳಿ ಸೊಪ್ಪಿನ ಗಿಡದಲ್ಲಿ 2 ಲಕ್ಷ ಬೀಜಗಳಾಗುತ್ತಂತೆ. ಅಂದರೆ ಅದರ ಸಂತಾನಾಭಿವೃದ್ಧಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದೊಂದು ವಿಶೇಷ. ಹಾಗಾಗಿ ಗೋಳಿ ಸೊಪ್ಪು ಹೆಚ್ಚು ನಾವು ಬಳಸ್ಬೋದು, ಎಲ್ಲ ಕಡೆ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಮತ್ತು ಅದು ತುಂಬ ರುಚಿ ಕೂಡ. ಅದ್ರ ಜೊತೆಗೆ ರಾಗಿ